ಸರ್ ನಿಮ್ಗೆ ಈ ಫೋಟೋ ಹಾಂ ಕಡ್ಡಿಪುಡಿ. ಸೊ ಕಡ್ಡಿಪುಡಿಲಿ ಬೇಜಾನ್ ಇಂಟೆನ್ಸ್ ಸೀನ್ಸ್ ಇದೆ ಆಯ್ತಾ, ಬಟ್ ಇದು ರಂಗಪ್ರವೇಶ ಸೀನ್ ಸಖತ್ ಸೈಕ್ ಸೀನ್. ಸೊ ಈ ಸೀನ್ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ನೀವು ಇದರಲ್ಲಿ ರೈಟಿಂಗಲ್ಲೂ ಇನ್ವಾಲ್ವ್ ಆಗಿದ್ದೀರಾ, ಸೊ ಸೂರಿ ಸರ್ ಜೊತೆ ರೈಟಿಂಗ್ ಮಾಡೋ ಅನುಭವ ಹೇಗಿತ್ತು? ಅದ್ಭುತ. ಸೂರಿ ನಾನು ಯಾವಾಗಲೂ ನನಗನ್ಸೋದು ಅವನೊಂಥರ ಯಾವಾಗಲೂ ಒಂಥರ ಧ್ಯಾನ ಸ್ಥಿತಿಯಲ್ಲಿರ್ತಾನೆ. ತುಂಬ ಕಷ್ಟ ಅವನಥರ ಅಷ್ಟೊಂದು ಪ್ಯಾಷನೇಟಾಗಿ ಒಂದು ಕೆಲಸನ ಮಾಡೋದಿರ್ಬೋದು, ಅಬ್ಸರ್ವ್ ಮಾಡೋದಿರ್ಬೋದು, ಎರಡೂ ಬಹಳ ಡೀಪಾಗಿ ಮಾಡ್ತಾನೆ, ಭಾಳ ಇಂಟೆನ್ಸಾಗಿ ಮಾಡ್ತಾನೆ. ಆ್ಯಂಡ್ ಬದುಕು ಕೂಡ ಅವನು ಹಾಗೇ ಜೀವಿಸ್ತಾ ಇದ್ದಾನೆ. ತುಂಬ ಕಷ್ಟ ಒಂಥರ ಬದುಕೋದು, ಭಾಳ ಕಷ್ಟ. ಖುಷಿ ಅವನ ಜೊತೆ ಕೆಲಸ ಮಾಡೋದು ಯಾವಾಗಲೂ ಖುಷಿ. ಅಂದರೆ ತುಂಬ ಎಕ್ಸ್ಪೋಸ್ಡ್ ಫೆಲೋ, ತುಂಬ ಓದ್ತಾನೆ, ತುಂಬ ಸಿನಿಮಾಗಳನ್ನ ನೋಡ್ತಾನೆ, ತುಂಬ ಇಂಟರ್ವ್ಯೂಗಳನ್ನ ನೋಡ್ತಾನೆ. ಆಮೇಲೆ ಅವ್ನಿಗೆ ಬೇಸಿಕಲಿ ಈಸ್ ಆನ್ ಆರ್ಟಿಸ್ಟ್, ಗೊತ್ತಲ್ಲ, ಅವ್ನು ಈಸ್ ಎ ಸ್ಕೆಚ್ ಮಾಡ್ತಾನೆ, ಭಾಳ ಒಳ್ಳೆ ಮುದ್ದಾಗಿ ಬರೀತಾನೆ. ಕನ್ನಡ ಅಕ್ಷರ ಅವ್ನು ಬರೆಯೋದೇ ಮುತ್ತಿದ್ದಾಗಿರುತ್ತೆ, ಅಷ್ಟು ಅದ್ಭುತವಾಗಿ ಬರೀತಾನೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಿಟ್ಟಿನೆಸ್ ಇದೆ ಅವನಿಗೆ, ಸಖತ್ ವಿಟ್ಟು ಅವನಿಗೆ ಇರೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಅವ್ನು ಬೇರೆಯವ್ರಿಗೆ ಒಂದು ಸ್ವಲ್ಪ ಮುಂಗೋಪಿ ಅಥವಾ ಕೋಪಿಷ್ಟ ಏನು ಬೇಕಾದ್ರೂ ಅನ್ನಿಸ್ಬೋದು, ಬಟ್ ಅದ್ಭುತವಾದ ವ್ಯಕ್ತಿತ್ವ, ತುಂಬ ಚೆನ್ನಾಗಿರುತ್ತೆ. ಕಲಿಯೋರ್ಗಂತೂ ಹಬ್ಬ. ಬಟ್ ಅದನ್ನು ಎಲ್ಲಿ ನಿಂತು ಕೂತೋ ಕಲಿಬೇಕೋ ಅಲ್ಲೇ ಕಲಿಬೇಕು ಸೂರ್ಯ ಹತ್ರ ಇದ್ದಾಗ. ನೀವೇನು ಕಲ್ತ್ಕೊಂಡ್ರಿ ಅಂತ ಹೇಳಿ ತುಂಬ ಹೇಳಿಲ್ವಾ, ಒಂದು ಯಾವುದಾದ್ರು ವಿಷಯ ತೊಗೊಂಡ್ರೆ ಅದನ್ನು ಗ್ರಹಿಸೋ ರೀತಿ ಇದೆಯಲ್ಲ, ಬೇರೆ ಪರ್ಸ್ಪೆಕ್ಟಿವ್. ನಾನು ಹೇಳಿದೆ ಆರ್ಟಿಸ್ಟ್ ಅಂತ, ಅವನೊಂದು ನನಗೆ ಎಕ್ಸಾಂಪಲ್ ಹೇಳಿದ್ದ. ಅವನು ಕಲಾಮಂದಿರದಲ್ಲಿ ಕಾಂಪಿಟೇಷನ್ ಕೊಟ್ಟಾಗ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಇದನ್ನೊಂದು ನಿಮ್ಗೇನು ಅನಿಸುತ್ತೋ ಒಂದು ಬರ್ಕೊಂಡು ಬನ್ನಿ ಅಂತ. ಎಲ್ಲರೂ ಏನೇನೋ ಬರ್ಕೊಂಡು ಹೋಗಿದ್ದಾರೆ, ಅಥವಾ ಮನೇಲಿ ಏನೋ ಫಂಕ್ಷನ್ ಆ ಥರದ್ದೇನೋ ಒಂದು, ಅದನ್ನು ಏನೋ ಚಿತ್ರ ಥರ ಬಿಡಿಸಿ ಅಂತಲೇ ಏನೋ ಹೇಳಿದ್ದಾರೆ. ಎಲ್ಲರೂ ಏನೇನೋ ಬರ್ಕೊಂಡು ಹೋಗಿದ್ರಂತೆ. ಅವನು ಇವತ್ತಿಗೂ ಇಟ್ಟಿದ್ದಾನೆ ಅದನ್ನು. ಎಷ್ಟು ಸಿಂಪಲಾಗಿ ಅಂದರೆ ಅವನ ಪರ್ಸ್ಪೆಕ್ಟಿವ್ ನನಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಮನೆಯ ಬಾಗಿಲು, ಅದಕ್ಕೆ ಹೂವಿನ ಒಂದು ಅಲಂಕಾರ ಮಾಡಿದ್ದಾನೆ, ಹೊರಗಡೆ ಒಂದು 20 ಜೋಡಿ ಚಪ್ಪಲಿ, ಇಷ್ಟೇ ಬರೆದಿದ್ದು ಅವನು. ಬೇರೆಯವರೆಲ್ಲ ಮನೆ ಒಳಗಡೆ ಏನೋ ಗಣೇಶ ಇಟ್ಬಿಟ್ಟು ಜನದ ತಲೆಗಳು, ಅವನು ಅದು ಯಾವುದೂ ಬರೋದಿಲ್ಲ. ಅವನ ಪರ್ಸ್ಪೆಕ್ಟಿವ್ ಮನೇಲಿ ಒಂದು ಹಬ್ಬದ ವಾತಾವರಣ ಇದೆ ಅನ್ನೋದನ್ನು ಅವ್ನು ನೋಡೋ ರೀತಿ ಬೇರೆ. ಹಾಗೆ ಎಲ್ಲವನ್ನೂ ಅವನು ಯೋಚನೆ ಮಾಡೋದೇ ಹಾಗೆ. ಒಂದು ಸೀನ್ ಹೇಳುವಾಗ ಅಣ್ಣ ಹಿಂಗೆ ಎಷ್ಟು ಅಂದರೆ, ಈಗ ಹೋಗ್ತೀವಿ, ರೆಕ್ಕಿ ಮಾಡ್ತೀವಿ, ಕತೆ ಆಗಿರುತ್ತೆ, ಎಲ್ಲವೂ ಆಗಿರುತ್ತೆ, ಯಾವುದೂ ಡೈಲಾಗ್ ಅಂತ ಆಗಿರಲ್ಲ, ಸುಮ್ಮನೆ ಒನ್ ಲೈನ್ ಅಂತ ಇರುತ್ತೆ. ಜಸ್ಟ್ ಇವ್ರು ಮಾತಾಡ್ತಾರೆ, ಇದನ್ನು ಇವ್ರು ಮಾತಾಡ್ತಾರೆ ಅಷ್ಟೇ. ಅದಕ್ಕೆ ಹೆಸರು ಬರೆದು ಪೃಥ್ವಿ ಇದು, ರಾಜೇಶ್ ಇದು ಅಂತ ಬರ್ದಿರಲ್ಲ. ಇವರಿಬ್ಬರು ಸೇರಿ ಇದನ್ನು ಮಾತಾಡ್ತಾರೆ. ಈ ಸೀನಿನ ಔಟ್ಕಮ್ ಇದು, ಇಷ್ಟು ಮಾತ್ರ ಬರ್ಕೊಂಡಿರ್ತೀವಿ. ರೆಕ್ಕಿಯಾಗಿರುತ್ತೆ. ಆ ಜಾಗಕ್ಕೆ ಹೋಗೋ ಹಿಂದಿನ ದಿವಸ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ, ನನಗೆ ಅಲ್ಲಿ 2 ಇನ್ನೇನೋ ಬೇಕಲ್ಲ, ಅಲ್ಲಿ ಡೊಳ್ಳು ಕುಣಿತದವ್ರು ಬೇಕಲ್ಲ, ಇಬ್ಬರು ಕುರುಡ್ರು ಬೇಕಲ್ಲ. ಅಂದರೆ ಅವ್ನಿಗೆ ಅಷ್ಟು ಇಂಪ್ರೂವೈಸ್ ಮಾಡ್ತಾನೆ. ಪ್ರತಿ ಕ್ಷಣ ಒಂದು ಇಂಪ್ರೂವೈಸೇಷನ್ ನಡೀತಿರುತ್ತೆ. ಅದೇ ಜಾಗ, ಅದೇ ಇದು, ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಚೇಂಜ್ ಆಗುತ್ತೆ. ಅಷ್ಟು ಇಂಪ್ರೂವೈಸೇಷನ್ ನಡೀತಾ ಇರುತ್ತೆ, ಅಷ್ಟು ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ನನಗೆ ಅದು ಭಾಳ ಇಷ್ಟ. ಪ್ರತಿಯೊಂದನ್ನು ಬೇರೆ ಥರ ನೋಡೋದಿದೆ, ಗೊತ್ತಾ. ತುಂಬ ದೊಡ್ಡ ಗುಣ ಅದು, ದೊಡ್ಡ ಕಲೆ ಅದು, ಅದರಲ್ಲಿದೆ ಅಂತ. ಸೂರಿ ಅವರ ಅವ್ರು ನೋಡಿರುವಂಥ ಒಂದು ಸಮಾಜ ಇದೆಯಲ್ಲ, ಸಮಾಜದ ಒಂದು ಭಾಗ, ಅದರ ಡೀಟೇಲಿಂಗ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಜೊತೆಗೆ ಈಸ್ ಅನ್ ಆರ್ಟಿಸ್ಟ್, ಈಸ್ ಅ ಪೇಂಟರ್. ಸೊ ಹಾಗಾಗಿ ಅದರ ನಿಮಗೆ ಗೊತ್ತಾಗುತ್ತೆ, ನಮ್ಮ ಬ್ರಷ್ ಸ್ಟ್ರೋಕ್ಸ್ ಗೊತ್ತಾಗುತ್ತೆ ಅವರ ಪಾತ್ರಗಳಲ್ಲಿ, ಅವರ ಸಂಭಾಷಣೆಯಲ್ಲಿ, ಸಿನಿಮಾನ ಕಟ್ಟುವಂಥ ರೀತಿಯಲ್ಲಿ. ದುನಿಯಾ ಇಲ್ಲಿಗೆ ಬಂದು ತುಂಬ ಫ್ರೆಶ್ ಸಿನಿಮಾ, ಒಂದು ಫ್ರೆಶ್ ಕೈಂಡ್ ಆಫ್ ಫಿಲ್ಮ್ ಮೇಕಿಂಗ್ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದವರು. ಬಟ್ ಅದು ಸಿಕ್ಕಾಪಟ್ಟೆ ಕಷ್ಟ ಬಿಡಬೇಕಾಯ್ತು ಪಾಪ ಅವರು. ಆಗ ನಮಗೆಲ್ಲ ಫಿಲ್ಮ್ ಕ್ಯಾಮ್ರಾ ಬೇರೆ, ಸುಮ್ಮನೆ ಎಲ್ಲ ಡೈವರ್ಟ್ ಮಾಡ್ತಾ ಇದ್ದೀನಿ, ಹೇಳಬೇಕು ಅನಿಸ್ತು ಹೇಳ್ತಾ ಇದ್ದೀನಿ. ಫಿಲ್ಮ್ ಕ್ಯಾಮ್ರಾ ಬೇರೆ, ಟೆಲಿಸೀನಿ ಬಂದ ಮೇಲೆ ಗೊತ್ತಾಗ್ತಾ ಇತ್ತು ನಮಗೆ ಏನು ಶೂಟ್ ಮಾಡಿದ್ದೀವಿ ಅಂತ. ಸೊ ಫಿಲ್ಮ್ ಡೆವಲಪ್ ಆಗಿ ಬಂದು ವಾಪಸ್ಸು ಅದನ್ನು ಟೆಲಿಸೀನಿ ಕನ್ವರ್ಟ್ ಮಾಡಿ ಅದನ್ನು VHS ಪ್ಲೇಯರ್ ಹಾಕಿ ನೋಡಿದಾಗಲೇ ನಾವು ಹೆಂಗೆ ಶೂಟ್ ಮಾಡಿದ್ವಿ ಗೊತ್ತಾಗ್ತದೆ. ಮಾನಿಟರ್ ಇರ್ತಾ ಇರಲ್ಲ, ಮಾನಿಟರ್ ವಾಸ್ ಅನ್ ಕಾಸ್ಟ್ಲಿ ಅಫೇರ್. ಮಾನಿಟರ್ ತೊಗೊಂಡು ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಅಂತ ತುಂಬ ಕಾಂಪ್ಯಾಕ್ಟ್ ಬಡ್ಜೆಟ್, ತುಂಬ ಕಷ್ಟಪಟ್ಟು ಪಾಪ ಮಾಡಿದ್ರು, ಬಟ್ ಬ್ಯೂಟಿಫುಲಿ ಡನ್. ಸೊ ಎಲ್ಲದರಲ್ಲೂ ಫ್ರೆಶ್ನೆಸ್ ಇತ್ತು. ಪಾತ್ರಗಳಾಗಿರ್ಬೋದು, ಸಂಭಾಷಣೆ ಆಗಿರ್ಬೋದು, ಸಿನಿಮಾ ಹೇಳುವಂಥ ಕತೆ ಹೇಳುವಂಥ ವಿಧಾನ ಆಗಿರ್ಬೋದು, ಶೈಲಿ ಆಗಿರ್ಬೋದು, ಎಲ್ಲವೂ ಅದರ ರಾನೆಸ್ ಮೇನ್ ಆಗಿ, ದ ರಿಯಲಿಸಮ್ ಆಫ್ ಇಟ್. ಸೊ ಅದರ ನೈಜತೆ ತುಂಬ ಫ್ರೆಶ್ ಆಗಿತ್ತು ಇಲ್ಲಿಗೆ. ಸೊ ಸಿನಿಮಾ ಕತೆಗೆ ಅಷ್ಟು ನೈಜವಾಗಿ ಮಾಡೋದು, ಪಾತ್ರಗಳನ್ನು ನೈಜವಾಗಿ ಉಳಿಸ್ಕೊಳ್ಳುವಂಥದ್ದು, ಆ ಪಾತ್ರಗಳಲ್ಲೇ ಹೀರೋಯಿಸಮ್ನ ಹುಡುಕುವಂಥದ್ದೆಲ್ಲ ವೆರಿ ಫ್ರೆಶ್. ಸೊ ಇದೆಲ್ಲವೂ ಸೂರ್ಯ ಯುನಿಕ್ನೆಸ್.